ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಕೇಕ್ ಮಾಡಿರೋದಾಗಿರುತ್ತದೆ. ಯಾವ ಕೇಕ್ ನಾನು ಮಾಡಿರೋ ಕೇಕ್ ಆಗಿರುತ್ತೆ. ಯಾವ ಕೇಕ್ ಅಂತ ಅಂದರೆ ಬಿಸ್ಕೆಟಿಂದ ಮಾಡಿರೋ ಕೇಕ್ ಇದು. ಸೊ ಬಿಸ್ಕೆಟ್ ಯೂಸ್ ಮಾಡಿರೋ ಮನೆಯಲ್ಲೇ ಮಾಡಿರೋ ಕೇಕು. ಬಿಸ್ಕಿಟು ಯಾವ್ದು ಬೇಕಾದ ಬಿಸ್ಕಿಟ್ ಯೂಸ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡೋದು ಟೈಗರ್ ಬಿಸ್ಕಿಟು. ಈ ಥರ ನೋಡಿ ಟೈಗರ್ ಬಿಸ್ಕಿಟ್ ಯೂಸ್ ಮಾಡಿದ್ದು. ಕೇಕ್ ಮಾಡೋದಕ್ಕೆ ಏನೇನು ಬೇಕಪ್ಪ ಅಂತಂದರೆ, ನಾನು ತೊಗೊಂಡಿದ್ದು 6 ಬಿಸ್ಕಿಟು, 2 ಡೈರಿ ಮಿಲ್ಕ್ ಚಾಕ್ಲೇಟು, ಸೊ 2 ಏನು 1 ಕಪ್ ಹಾಲು ತೊಗೊಂಡಿದ್ದು. ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ, ಬಿಸ್ಕಿಟ್ನ ಸ್ವಲ್ಪ ನಾವು ಪುಡಿ ಮಾಡ್ಕೋಬೇಕು, ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು, ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟು ಈ ಥರ ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಡ ನಂತರ ಸ್ವಲ್ಪನೇ ಹಾಲು ಹಾಕೋತಾ ಈ ಥರ ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕು. ಸ್ಮೂತ್ನೆಸ್ ಆಗಿ ಬರಬೇಕಂತ ಸ್ವಲ್ಪನೇ ಹಾಲು ಹಾಕ್ಕೋಬೇಕು. ಹಾಲನ್ನ ಯೂಸ್ ಮಾಡಬೇಕು. ನಮಗೆ ಎಷ್ಟು ಬೇಕಂತೆ ಹಾಲನ್ನ ಯೂಸ್ ಮಾಡಿಕೊಂಡು ಈ ಥರ ಸ್ವಲ್ಪನೇ ಕಲಿಸ್ಕೋತಾ ಇರಬೇಕು. ನಮಗೆ ಸ್ವೀಟ್ ಬೇಕಾದರೆ ಹಾಕೋಬೋದು ಸಕ್ಕರೆನ, ಬೇಡ ಅಂತಂದರೆ ಹಾಗೆ ಕೂಡ ಮಾಡ್ಕೋಬೋದು. ಸಕ್ಕರೆ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು. ಆಲ್ರೆಡಿ ಬಿಸ್ಕಿಟ್ ಸ್ವೀಟ್ ಇರೋದ್ರಿಂದ ಸ್ವೀಟ್ ಅಷ್ಟೊಂದು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಆದರೂ ಸ್ವೀಟ್ ಜಾಸ್ತಿ ತಿನ್ನೋರಿಗೆ ಸ್ವಲ್ಪ ಬೇಕಾಗುತ್ತೆ. ಸೊ ಸಕ್ಕರೆ ಆಗ್ಬೋದು, ಸಕ್ಕರೆ ಪೌಡರ್ ಆಗ್ಬೋದು, ಎರಡನ್ನೂ ಯೂಸ್ ಮಾಡ್ಬೋದು. ನೋಡ್ತಿದ್ದಾರಲ್ಲ ಹೇಗೆ ಬಂದಿದೆ ಅಂತ. ಬೆಟರು ಈ ಥರ ಸ್ಮೂತಾಗಿ ರೆಡಿ ಆಗಬೇಕು ನೋಡಿ. 6 ಬಿಸ್ಕೆಟಿಂದ ನಾವು ಮಿನಿಮಮ್ ಏನಿಲ್ಲ ಅಂದರೆ ಒಂದು ಅರ್ಧ kg ಕೇಕ್ನ ರೆಡಿ ಮಾಡ್ಬೋದು. ನೋಡ್ತಿದ್ದೀರಲ್ಲ ಈ ಥರ ಸ್ಮೂತಾಗಿ ಹಾಲು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊತಾ ಬಂದರೆ ಈ ಥರ ಸ್ಮೂತಾಗಿ ಬರುತ್ತೆ. ಸ್ಮೂತ್ನೆಸ್ಸಾಗಿ ದೋಸೆ ಹಿಟ್ಟು ಇರುತ್ತಲ್ಲ ಆ ಟೈಪು ಸ್ವಲ್ಪ ಸ್ಮೂತ್ನೆಸ್ ಆಗಿ ಸ್ವಲ್ಪ ಬೆಟರ್ ರೆಡಿ ಆಗುತ್ತೆ ಇವಾಗಿದು. ನೋಡ್ತಿದ್ದಲ್ಲ ಹೇಗೆ ಕಾಣ್ತಿದೆ ಅಂತ. ಹೊರಗಡೆ ತಂದು ಬೇಕ್ರಿಯಿಂದ ತಿನ್ನೋದ್ರಿಂದ ಮನೆಯಲ್ಲೇ ಮಾಡೋದ್ರಿಂದ ಬೇಕ್ರಿ ಐಟಮ್ ಅವಾಯ್ಡ್ ಮಾಡಿದಂಗೆ ಆಗುತ್ತೆ. ಅದಕ್ಕಾಗಿ ಸೊ ಇದು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ಲಾಗಿ. ನನಗೆ ಇನ್ನೊಂದು ಸ್ವಲ್ಪ ಹಾಲು ಕಡಿಮೆ ಅನ್ನಿಸ್ತು. ಸೊ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇನ್ನೊಂದು ಚೂರನ್ನು ನಾವು ನೀಟಾಗಿ ಕಲಿಸ್ಕೊತಿದ್ದೀನಿ ನಾನು. ನೋಡ್ತಿದ್ರಲ್ಲ ಇನ್ನೂ ಸ್ಮೂತಾಗಿ ಬರುತ್ತೆ. ಸೊ ನಾನು ಯೂಸ್ ಮಾಡಿರೋ ಬಿಸ್ಕಿಟ್ ಬಂದುಬಿಟ್ಟು ಟೈಗರ್ ಬಿಸ್ಕಿಟ್ ಅಂತ. ಸೊ ಎಲ್ಲ ಬಿಸ್ಕಿಟಿಂದನೂ ಕೇಕ್ ಆಗುತ್ತೆ. ಎಲ್ಲ ಬಿಸ್ಕಿಟಿಂದನೂ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನೊಂದು ಏಲಕ್ಕಿ ತೊಗೊಂಡಿದ್ದು. ಸ್ವಲ್ಪ ಸ್ಮೆಲ್ ಇರಲಿ ಅಂತ ಒಂದು ಏಲಕ್ಕಿ ಹಾಕೋಬೋದು. ನೀವು ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನೋಡ್ತಿದ್ರಲ್ಲ